ರಿಷಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಓನು ಏನ್ ನಮ್ಮ ಮಮ್ಮಿ ಮಾತಾಡ್ತಾವ್ರಲ್ಲ ಅಂತ ನೋಡ್ತಾ ಇವತ್ತೇನ್ ಗೊತ್ತಾ, ಇವರು ಇವಾಗ ಬಂದ್ಬಿಟ್ಟು ಆ ಟಿವಿಯಲ್ಲಿ ಡಿಜೆ ಸಾಂಗ್ ಹಾಕಿದ್ರು. ಡಿಜೆ ಸಾಂಗ್ ಅಲ್ವಾ ಅಪ್ಪು? ಯಪ್ಪೋ ಹೆಂಗ್ ಕುಣಿತವ್ರೆ ಅಂತ ಅಂದ್ರೆ, ಇವ್ರೇನು ಕುಣಿಸ್ತಿಲ್ಲ, ಸುಮ್ನೆ ಇಟ್ಕೊಂಡಿದ್ದಾರೆ ಅಷ್ಟೇ. ತಗ ಅಂತ ಕುಣಿತಾ ಇದ್ದಾರೆ. ಅದೊಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಪ್ಪು. ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಆ ಮ್ಯೂಸಿಕ್ ಬರ್ತಿರುತ್ತಲ್ಲ, ಡಗ್ 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 ಅಂತ ಹೇಳ್ಬಿಟ್ಟು ಅದು ಫುಲ್ ಜೋಶಲ್ಲಿ ಕುಣಿತಾ ಇರೋದು ಇವತ್ತು ಅಲ್ವಾ? ನಿದ್ದೆ ಮಾಡೋದು ಬಿಟ್ಟು ನೋಡಿ ಹೆಂಗ್ ಡ್ಯಾನ್ಸ್ ಆಡೋದು. ಹಿಂಗೆ 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 ಕುತ್ಕೊಳ್ಳಿ ಸಾಕು, ಕಾಲ್ ನೋಯ್ತದೆ. ಕುಚ್ಚಿ ಮಗ್ನೆ ಎಷ್ಟೊತ್ತು ಕುಣಿದೀರಾ? ಇವ್ರು ಬೇಡ ಅಂದ್ರೆ ಬಿಡ್ತಿಲ್ಲ, ಅಷ್ಟು ಕುಣಿತಾ ಇದ್ದಾರೆ. ಇನ್ನ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ರೆಡಿಯಾಗಿ. ನಾವು ಮಾಮಿ ಮಾಡಕ್ಕೆ ಜಾಣನ್ನು ಕರ್ಕೊಂಡು ಹೊರಟಿದ್ದೀವಿ. ಹಾಗಾಗಿ ಎಲ್ಲರೂ ರೆಡಿಯಾಗಿದ್ದೀವಿ. ಏನು ಅನ್ಕೊಂಬಿಡಿ, ಏನಪ್ಪ ಇವರು ಬರೀ ದೇವಸ್ಥಾನ ಬರೀ ಊರು ಇದೇ ಸುತ್ತಾಟ ಆಗೋಯ್ತಲ್ಲ ಅಂತೇಳಿ. ಏನಂದರೆ ಇಷ್ಟು ದಿನ ಅಪ್ಪು ಎಲ್ಲಿಗೂ ಕರ್ಕೊಂಡು ಹೋಗಿರಲಿಲ್ಲ. ಅವರು ಡೆಲಿವರಿ ಆದಮೇಲೆ ಹೇಳಿದರು, ಪಾಪುಗೆ ಸ್ವಲ್ಪ ಅಂದರೆ ಒಂದು 6 ತಿಂಗಳಾಗ್ಲಮ್ಮ, ಆಮೇಲೆ ಬೇಕಿದ್ರೆ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗೋಣ, ಅಲ್ಲಿವರೆಗೂ ಎಲ್ಲೂ ಹೋಗೋದು ಬೇಡ ಅಂತೇಳಿ. ಯಾಕಂದರೆ ಪಾಪು ಕತ್ತಿನ ನಿಂತಿರ್ಲಿಲ್ವಲ್ಲ, ಸುಮ್ಮನೆ ಕಷ್ಟ ಆಗಿಬಿಡುತ್ತೆ, ಏನಾದ್ರು ತೊಂದರೆ ಆದರೆ ಬೇಡ ಅಂತ ಹೇಳ್ಬಿಟ್ಟು ಅವರೆಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಇನ್ನು ಅಮ್ಮ ನಮ್ಮೂರಿಗೆ ಬರ್ದೆ ನೀನು ಎಲ್ಲೂ ಹೋಗ್ಕೊಡ್ದು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾವೆಲ್ಲೂ ಹೋಗಿರಲಿಲ್ಲ, ಮನೇಲೇ ಇದ್ವಿ. ಇನ್ನು ಅವಾಗ ಮಾಡ್ಕೊಂಡಿದ್ದ ಅರ್ಕೆ ಮತ್ತು ನಮ್ಮದು ಕೆಲವೊಂದಿಷ್ಟು ಪರ್ಸ್ನಲ್ ಕೆಲಸ ಎಲ್ಲ ಇರುತ್ತಲ್ಲ, ಅದೆಲ್ಲ ಪೆಂಡಿಂಗಲ್ಲಿ ಉಳ್ಕೊಂಡು ಬಿಟ್ಟಿತ್ತು. ಇವಾಗ ಜಾಣಗೆ 6 ತಿಂಗಳು ಕಂಪ್ಲೀಟ್ ಆದಮೇಲೆ ಎಲ್ಲಾನು ಮುಗಿಸ್ಕೊಳ್ತಾ ಇದ್ದೀವಿ ಅಷ್ಟೇ. ಇನ್ನು ಇವತ್ತು ಅಮ್ಮನ ಅರ್ಕೆ ಇದೆ, ಅಮ್ಮ ಮಾಡ್ಕೊಂಡಿರೋ ಅದಕ್ಕೆ ಅದನ್ನು ತೀರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇನೆ ದೂರ ಎಲ್ಲೂ ಇಲ್ಲ, ಪಕ್ಕದ ಏರಿಯಾದಲ್ಲಿ ಒಂದು ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಜಾಣಿಗೇನು ರೆಡಿ ಮಾಡಲ್ಲ, ಸೆಕೆ ಅಲ್ವಾ, ಇರಿಟೇಷನ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಇದೊಂದೇ ಶರ್ಟ್ ಹಾಕ್ಬಿಟ್ಟು ಒಂದು ಶಾರ್ಟ್ಸ್ ಹಾಕ್ಬಿಡ್ತೀನಿ. ನಿದ್ದೆ ಬರ್ತಿದೆ, ಇವ್ರು ಸಾಂಗ್ ಹಾಕೊಟ್ಬಿಟ್ಟು ಮಲಗ್ತಾ ಇಲ್ಲ ಇವತ್ತು ನೋಡಿ. ಮಾಮಗ್ನೆ ಇನ್ನೊಂದೆರಡು ಹಾಕೊಂಡು ಡ್ಯಾನ್ಸ್ ಆಡೋಣ ಬಾ. ಜಾಣುಗೆ ಇವಾಗ ಹೆಂಗೆ ಅಂದರೆ ಅವ್ರು ಡಾಡು ಇದ್ಬಿಟ್ರೆ ನಾವು ಯಾರೂ ಬೇಡ ಆಯಿತಾ. ಅವ್ರೇನಾದರೂ ಅಕಸ್ಮಾತು ಈಗ ಹೊರಡ್ತೀನಿ ಅಮ್ಮು ಬಾಯ್ ಅಂತ ಹೇಳ್ತಾರಲ್ಲ, ಒಂಚೂರು ಕಾಣಿಸ್ತಾ ಇಲ್ಲ ಅಂದ ತಕ್ಷಣ ಹಳ್ಳಿಗೆ ಶುರು ಮಾಡ್ಕೊಂಡ್ಬಿಡ್ತಾರೆ, ಬಂದು ಎತ್ಕೊಂಡ್ಲಿ ಅಂತೇಳಿ. ಅದೇನೇ ಇಲ್ಲಿ ಒಂಚೂರು ಹಂಗೆ ತೋರಿಸ್ತಾ ಇದೆ ಹೆಂಗೆ ಹಠ ಮಾಡ್ತಾರೆ ಅಂತ. ನೋಡಿದ್ರ ಇವ್ರನ್ನ ಬೆಳಗ್ಗೆಯಿಂದ ಸಂಜೆ ಗಂಟ ನೋಡ್ಕೊಳ್ಳೋದು ನಾವು, ಪ್ರೀತಿ ಮಾತ್ರ ಅವ್ರ ಡಾಡು ಮೇಲೆ. ಹಿಂಗೆ ಅಮ್ಮಂಗೆ ಅಂತೀರಿ ಕಂದ, ಹಿಂಗೆ ಮಮ್ಮಿ ಗನ್ನಂಗೆ ಅಂತೀರಿ ಗನ್ನಂಗೆ ಹಿಂಗೆ ಮಮ್ಮ ಕೈಮನಿ ನಿಂಗೆ ಬಿಟ್ಟು ಜಾಣೋ ಅನ್ನಲ್ವ ನೀನು ಬಿಟ್ಟು ತಿನ್ಬು. ಬಾಯ್ ಮಾಡಿ, ಬಾಯ್ ಟಾಟಾ ಬಾಯ್, ಹೋಗಪ್ಪು ಬಾಯ್ ಅಪ್ಪು, ಟಾಟಾ ಬಾಯ್ ಬಾ ಬಾಯ್ ಓತಿ ಓತಿ ಟಾಟಾ ಓತಿ ಓತಿ ನಾ ಊರು ಓತಿ ಆಯ್ತು. ಬಾ ಈ ಕಳ್ಳು ಓನೆ ಡ್ಯಾಡಿ ಬೇಕಾ? ಬೇಕು. ನೀನು ಹೋಗಂಗೆ ನೋಡೋಣ. ನಾನು ಹೋದ್ರೆ ಹೇಳಲ್ಲ ಬಿಡಿ, ನಾನು ಹೋದ್ರೆ ಹೋಗ್ ಮಮ್ಮಿ ನೀವೇ ನೆನೆ ಮಲಗ್ತೀನಿ ಅಂತಾರೆ. ನಿದ್ದೆ ಬಂತು ಮಗ್ಗಿಗೆ. ನಿದ್ದೆ ಇದ್ರು ಇಷ್ಟು ಆಟ ಆಡಿದ್ರಲ್ಲ ಮಗನೇ ನೀವು, ಡ್ಯಾಡು ಮಗನ ನೀವು? ಅಂತೆ ಅಂತೆ ಹೋಗಲ್ಲ ಬಿಡವ. ನಿಮ್ಮೆರಡೂ ಮಕ್ಳು ಹಿಂಗೇನಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೋಡಿ ಬೆಳಗ್ಗೆಯಿಂದ ನಾವೇ ನೋಡ್ಕೊಳ್ತೀವಿ, ನಮ್ಮ ಮೇಲೆ ಅಷ್ಟು ಪ್ರೀತಿ ಇರಲ್ಲ, ಅವ್ರ ಡಾಡು ಅಂದರೆ ಅಷ್ಟು ಪ್ರೀತಿ ಇರುತ್ತೆ. ಅದು ಇಷ್ಟು ಚಿಕ್ಕ ವಯಸ್ಸಿಂದನೇ ಗೊತ್ತಾಗುತ್ತೆ ನೋಡಿ. ಇನ್ನು ಅಪ್ಪು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ರು, ಹಿಂಗೆ ಆಡಿಸ್ಬೇಕು ಆಯಿತಾ. ಹಿಂಗೆ ಸಂಜೆಗಂತ ಆಡಿಸಿದ್ರು ಕೂಡ ಏನೂ ಬೇಜಾರಾಗಲ್ಲ, ನಿದ್ದೆ ಬಂದಾಗ ಮಾತ್ರ ಮಲಗೋದು, ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಇವಾಗ ಕಚ್ಚೆಗಳು ಇಡೋದೆಲ್ಲ ಫೀಲ್ ಆಗುತ್ತೆ ಅಲ್ಲ, ಹಾಗಾಗಿ ಒಂಚೂರು ಹಿಂಗೆ ಕಚ್ಚೆಗಳು ಇಟ್ಟರೆ ಸಾಕು ಜೋರು ನಗೋದು. ಇನ್ನು ಅಮ್ಮ ಕೂಡ ರೆಡಿಯಾಗಿ ಬಂದರು. ನಮ್ಮಮ್ಮ ನೋಡಿ, ನಾವೆಲ್ಲಾದ್ರೂ ನಡೀರಮ್ಮ ಹೊರಡೋಣ ಅಂತೇಳಿ ರೆಡಿ ಮಾಡಿದಾಗ ಯಾವ್ಯಾವುದೋ ಸೀರೆ ಹಾಕೊಂಡು ಹೆಂಗೋ ರೆಡಿ ಆಗ್ತಾರೆ. ಇವತ್ತು ಇವ್ರು ಅವ್ರಿಗೆ ಮಾಡ್ಕೊಂಡಿರೋದು, ಇವ್ರು ಕರ್ಕೊಂಡು ಹೋಗ್ತಿರೋ ದೇವಸ್ಥಾನ ಅಂತ ಚೆನ್ನಾಗಿ ರೆಡಿ ಆಗವ್ರೆ. ಹಂಗೇನು ಅನ್ಕೊಳಂಗಿಲ್ಲ, ಅಲ್ಲಿ ಕೆಲಸ ಮಾಡುವಂತ ತಕ್ಕೆ ಸೀರೆ ಹಾಕೊಳಂಗಿಲ್ಲ, ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಹಾಕೊಂಡಿರೋದು. ಸೀರೆ ನೀರ್ಗೆ ಹಾಕಂಗಿಲ್ಲ. ಮತ್ತು ಊರಲ್ಲಿ ದೇವಸ್ಥಾನಕ್ಕೆ ಏನು ಕೆಲಸ ಇತ್ತು? ನೀರ್ಗೆ ಹಾಕವು. ಅಲ್ಲ ಅಲ್ಲೇನು ಕೆಲಸ ಇತ್ತು? ಏನು ಇತ್ತಿಲ್ಲ. ಮತ್ತೆ ಅಲ್ಲೇ ಉಟ್ಕೋಬೇಕಿತ್ತು. ಎಲ್ಲಿ? ಊರಲ್ಲಿ.
ಊರಲ್ಲಿ ಇಟ್ಕೊಂಡು ಕೆಲಸ ಮಾಡೋಕ್ಕಾಗುತ್ತಾ? ಇಂಥವೆಲ್ಲ ಎಲ್ಲಿ ಹುಡ್ಬೇಕು ಅಲ್ಲಿ ಹುಡ್ಕೋಬೇಕಷ್ಟೇ. ನಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ ಇವತ್ತು. ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ಅಮ್ಮನ ಸುಮ್ಮನೆ ನಾನು ರೇಗಿಸ್ತಿದ್ದೆ ಅಷ್ಟೇ. ಅವ್ರಿಗೆ ಈ ಥರ ಕಲರ್ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವಾಗಲೂ ಹೇಳ್ತೀನಿ ಈ ಥರದ್ದೆಲ್ಲ ಹಾಕೊಳ್ಳಿ ಅಂತೇಳಿ. ಅವ್ರು ಯಾವಾಗ್ಲೂ ಕೆಲಸ ಮಾಡ್ತಿರ್ಬೇಕು, ಆ ಮಧ್ಯೆ ಈ ಸ್ಯಾರಿ ಎಲ್ಲ ಹಾಕೊಂಡ್ರೆ ಗಲೀಜಾಗ್ಬಿಡುತ್ತೆ ಅಂತೇಳಿ ಹಾಕೊಳ್ಳಲ್ಲ. ಆಮೇಲೆ ಕೆಲಸ ಮಾಡೋಕ್ಕೂ ಕೂಡ ಆಗಲ್ಲ, ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಲೇಖಮ್ಮನ್ನು ಕೂಡ ದೇವಸ್ಥಾನ ಕರೆದಿದ್ವಿ. ಎಲ್ಲರೂ ಇವಾಗ ಒಟ್ಟಿಗೆನೇ ಹೊರಡೋಣ ಅಂತ. ಏನ್ ಗೊತ್ತಾ ಅಪ್ಪು, ಲೇಖಮ್ಮನ ಹತ್ರ ಹೋದಾಗ ಅಮ್ಮ ಯಾರಾದ್ರೂ ಕರೆದ್ರೆ ಇಲ್ಲಾಂದ್ರೆ ಆಂಟಿ ಕರೆದ್ರೆ ಹೋಗಲ್ಲ, ಹಾ. ಅಲ್ಲೇ ಇರೋದು ಲೇಖಮ್ಮನೇ ಬೇಕು. ಇವಾಗ ನಿನ್ನ ಹತ್ರ ಬಂದ್ಬಿಟ್ಟಿರೋದಕ್ಕೆ ಸಂಕಟ ಆಗ್ತಿದೆ. ಅಣ್ಣನ್ ಖುಷಿ. ಅದೇ ನಿನ್ನ ಹತ್ರ ಅಮ್ಮನ ಹತ್ರ ಆದ್ರೆ ಕಿತ್ಕೊಂಡಿರೋಳು. ನಮ್ಮ ಏನು ಹತ್ರ ಕೊಡು, ಆದ್ರೆ ನನಗ್ ಕೊಡಿ. ಬೆಳಗ್ಗೆಯಿಂದ ನೀವೇ ನೋಡ್ಕೊಳಲ್ವಾ, ನಾನು ಬರೋದೇ ಒಂದ್ ಸ್ವಲ್ಪ ಹೊತ್ತು, ನನಗ್ ಕೊಡಿ ಅಂತ. ಅವ್ರ ತಕ್ಕ ಜಾಸ್ತಿ ಹೋಗಲ್ಲ, ಹಾಲು ಕುಡಿಯೋಕೆ ಅಷ್ಟೇ. ಏನ್ ನೋಡಿ ಗೊತ್ತಾ, ಈಗ ಬೆಳಗ್ಗೆ ಕರ್ಕೊಂಡು ಹೋಗ್ತಾರೆ ವಾಕಿಂಗ್ಗೆ. ವಾಕಿಂಗ್ ಕರ್ಕೊಂಡು ಹೋಗೋದು, ಎಲ್ಲ ತೋರ್ಸೋದು. ನಾವೇ ಮಾಡ್ತೀವಿ, ಕೆಳಗೆ ಕುಳ್ಳ ಹಾಕ್ತಿವಿ, ಕುಡಿಸ್ತೀವರ, ಇಲ್ಲೇ ಓಡಾಡ್ತೀವರ, ಅದಕ್ಕೆ ಅವಕ್ಕೂ ಗೊತ್ತಾಗುತ್ತಲ್ವಾ. ಯಾರನ್ನ ಕರೀರಿ ಹತ್ರ ಬಂದು. ಪಾಪ ಮರ್ಯಾದೆ ಹೋಗೈತೆ ಚಿನ್ನಿ 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 ಬಾರವ. ನಾನು ಇನ್ಮೇಲೆ ನಮ್ಮ ಅಣ್ಣ ಇದ್ದಾಗ ಮನೆಗೆ ಬರಲ್ಲ. ನಮ್ಮ ಅಣ್ಣ ಇಲ್ಲದೆ ಇರೋ ಟೈಮಲ್ಲಿ ಬಂದು ಆಟ ಆಡಿಸ್ತೀನಿ. ಬೇಡ, ಹೋಗ್ಬೇಡ ಹೋಗ್ಬೇಡ, ಬರಲ್ಲ ನಾನು. ಈ ಕಡೆ ತಿರುಕ, ಹೋಗ್ಬೇಡ. ಕೈ ಮುಟ್ತಾರ ಅವ್ರು, ಕೈ ಮುಟ್ಟಿದ್ರೆ ಅವನು 2 ಕೈ ಹಾಕ್ತಾನೆ. ಬಾರವ ಬಾರವ. ಹೋಗ್ಬೇಡ ಜಾನು, ಬಾ 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 ಬಾ. ಹೋಗ್ಬೇಡ, ನೋಡಿ ನೋಡಿ ಹೆಂಗ್ ಹೇಳೋದು. ಹೋಗ್ಬೇಡ ಹೋಗ್ಬೇಡ ಜಾನು ಬಾರವ. ಹೋಗ್ಬೇಡ, ಬಾ ಬಾ. ಅಯ್ಯೋ, ತುಟಿ ನೋಡಿ, ತುಟಿನ. ಹೋಗ್ಬೇಡ ಹೋಗ್ಬೇಡ. ಬರ್ಬೇಕು ನನ್ ಮಗ ಇದು ಕೊಡಲ್ರಲ್ಲ ಅಂತ. ಜಾನು ಇಲ್ಲ ಲೇಖಮ್ಮ ಇವಾಗ ನಿನ್ ಕರಿ ಬಾ. ಪಟ ಪಟಿ ನನ್ನ ಮಗನು ನಾನೇ. ಹಾ. ಇಲ್ಲಿ ಜಾನು, ಜಾನು ಇಲ್ಲಿ ತಿರ್ಗಿ, ಇಲ್ಲಿ ಕಂದ. ಹಾ ಚೆನ್ನಾಗ್ ಬಂತು, ಬಾ ಚೆನ್ನಾಗ್ ಬಂತು. ಜಾನು ಜಾನು. ಒಬ್ರಿಗಿಂತ ಒಬ್ರು ಹೆಚ್ಚು. ಬಾ. ಓ ಯಾಕ ನಿನ್ ಲಿಫ್ಟಿಗೆ ಬೇಡ ಅಂತ ಅದೇ ಹೊತ್ತು. ಏ ಲಿಪ್ಸ್ಟಿಕ್ ಹಚ್ಚಿಲ್ಲ. ಬಾರವ್ವ. ಆಯ್ತು ಅಷ್ಟೇ. ಆಹಾ, ಎಲ್ರ ಹತ್ರನು ಹೋಗ್ತಾವ್ರಿ ಇವಾಗ. ಹಂಗಂದ್ರೆ ಅಪ್ಪು ಗಮನ ಅದ್ರ ಕಡೆ ಕೊಡ್ಸಿದ್ರೆ ಬರಲ್ಲ. ಹೋತಿ ಮೊನ್ನೆ. ಬನ್ನಿ ಮಗ್ನೆ, ಇದ್ ಬೇಡ ಕಂದ, ಇದ್ ಬಿಸಾಕಿ, ಇದ್ ಬೇಡ. ಬನ್ನಿ ಇಲ್ಲಿ ಜನ ಮಗ್ನೆ, ಇಲ್ಲಿ. ಇವ್ರು ನೋಡ್ತಾನೆ ಇಲ್ಲ. ಇಲ್ಲಿ ಜನ ಮಮ್ಮ ಹತ್ರ ಬನ್ನಿ, ಬನ್ನಿ. ಹಾ ಬನ್ನಿ ಬನ್ನಿ. ಎತ್ಕೊಳಕ್ ಬರೋದೇ ಬೇರೆ. ಎತ್ಕೊಡಕ್ ಹಿಂಗೆ ತಾನೇ ಬರೋದು. ಸರಿ, ಇಲ್ಲಿ ಕೈ ಹಾಕು. ಬನ್ನಿ ಕೊಂದ, ಬನ್ನಿ ಕೊಂದ. ಜಾನು. ನನ್ ಮಗ, ನನ್ ಮಗ, ನನ್ ಮಗ, ನನ್ ಮಗ. ಇವಾಗೇನೋ ಮನಸ್ಸು ಚೆನ್ನಾಯಿತು ಅಂತ ಅನಿಸುತ್ತೆ. ಅದಕ್ಕೆ ಕರೆದ ಕೂಡಲೇ ಎಲ್ಲರ ಹತ್ರನೂ ಕೂಡ ಬರ್ತಿರೋದು. ಯಾವಾಗಲೂ ಅಷ್ಟೇ, ಬರೋದೇ ಇಲ್ಲ ಅಪ್ಪು ಹತ್ರ ಹೋದರೆ ಅಳ್ಕೊಂಡೇ ಬರೋದು ನಮ್ಮ ಬಳಿ ಬರಬೇಕಾದ್ರೆ. ಅದಕ್ಕೆ ಲೇಖಮ್ಮ ಎತ್ಕೊಳ್ತಾನೆ ಇರಲಿಲ್ಲ. ಅಣ್ಣನ ಹತ್ರ ಇದ್ದಾಗ ನಾನು ಎತ್ಕೊಳ್ಳಲ್ಲ, ನನ್ನ ಹತ್ರ ಬರಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ಸಂತು ಬಂದಿರಲಿಲ್ಲ, ಹಂಗಾಗಿ ಕಾಯ್ತಾ ಇದ್ವಿ. ಇವಾಗ ಬಂದಮೇಲೆ ಎಲ್ಲರೂ ಹೊರಡ್ತಾ ಇದ್ದೀವಿ, ಸಂತು ಕರಳೆ ಹೋಗ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಹೋಗಿ ಬಂದುಬಿಡೋಣ ಅಂತೇಳಿ. ಹಾಗೆ ಈ ವ್ಲಾಗ್ ಬಂದು ತುಂಬ ಹಳೆ ವ್ಲಾಗ್ ಆಯಿತಾ. ಅಂದರೆ ನಾವು ಜಾನುಗೆ ಕಿವಿ ಚುಚ್ಚಿಸ್ಕೊಂಡು ಬಂದ್ವಲ್ವ, ಆಮೇಲೆ ಮಾಡ್ಕೊಂಡಿದ್ದು ಬ್ಲಾಗ್ ಇದು. ನನಗೆ ಟೈಮೇ ಸಿಕ್ಕಿರಲಿಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ. ಇವಾಗ ನೋಡಿದ್ನ, ಹಾಗಾಗಿ ಇದೊಂದು ಬ್ಲಾಗ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಚಾರ ಹೇಳಬೇಕಿತ್ತು. ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಾ ಇದ್ರಿ, ನಿಮ್ಮ ತಮ್ಮಂಗೆ ಮದುವೆ ಮಾಡಲ್ವಾ, ಎಲ್ಲೂ ಹುಡುಗಿನ ನೋಡಿಲ್ವಾ ಅಂತ ಹೇಳ್ಬಿಟ್ಟು. ಸುಮಾರು ವ್ಲಾಗಲ್ಲಿ ಕಮೆಂಟ್ ಬಂದಿದೆ ಆಯಿತಾ. ನಾನು ಅದಕ್ಕೆ ಆನ್ಸರೇ ಮಾಡಿರಲಿಲ್ಲ. ಇನ್ನು ಇವತ್ತು ಹೇಳೋಣ ಅಂತ ಅಂದ್ಕೊಂಡೆ. ಸದ್ಯಕ್ಕೆ ಏನೂ ಕೂಡ ಪ್ಲ್ಯಾನ್ ಇಲ್ಲ. ಇನ್ನು ಸ್ವಲ್ಪ ಟೈಮ್ ಇದೆ, ಸ್ವಲ್ಪ ಜವಾಬ್ದಾರಿಗಳೆಲ್ಲ ಇದೆ. ಸಂತುಗೇನೆಂದರೆ ಎಲ್ಲ ಜವಾಬ್ದಾರಿಗಳನ್ನೂ ಕೂಡ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದಿದೆ. ಹಾಗಾಗಿ ಮದುವೆ ಪ್ಲ್ಯಾನ್ ಎಲ್ಲ ಸದ್ಯಕ್ಕೆ ಏನೂ ಇಲ್ಲ, ನೋಡಬೇಕು ಮುಂದೆ. ಇನ್ನು ಟೈಮ್ ಇದೆ ಅಲ್ಲ, ಇನ್ನು ಏಜ್ ಕೂಡ ಚಿಕ್ಕದೇನೇನೆ.
ಇನ್ನೊಂದು ಸ್ವಲ್ಪ ಟೈಮ್ ಆಗಲಿ ಅಂತ ಹೇಳ್ಬಿಟ್ಟು. ಹಾಗೆ ಏನು ಕೆಲಸ ಮಾಡ್ತಿರೋದು ನಿಮ್ಮ ತಮ್ಮ ಅಂತ ಕೂಡ ಕೇಳ್ತಾ ಇದ್ರಿ. ನನ್ನ ತಮ್ಮ ಇವಾಗ ಪುಟ್ಟದಾಗಿ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಓಪನ್ ಮಾಡ್ಕೊಂಡಿರೋದು. ಇನ್ನು ಪುಟ್ಟದಾಗಿ ಓಪನ್ ಮಾಡ್ಕೊಂಡಿರೋದು ಆಯಿತಾ, ತುಂಬ ದೊಡ್ಡದೇನೂ ಅಲ್ಲ. ನೀವು ಕೂಡ ಬ್ಲೆಸ್ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಇತ್ತೀಚೆಗೆ ಓಪನ್ ಮಾಡಿರೋದು. ಇನ್ನು ನೀವು ಕೂಡ ಏನಾದ್ರೂ ಟ್ರಿಪ್ ಏನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ, ಅಂದರೆ ಕರ್ನಾಟಕದ ಒಳಗಡೆ ಎಲ್ಲಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಕೊಟ್ಟಿರ್ತೀನಿ. ಬೇರೆ ಎಲ್ಲ ಡೀಟೇಲ್ಸು ನೀವೇ ಕಾಲ್ ಮಾಡಿ ಕೇಳ್ಕೊಳ್ಳಿ ಆಯಿತಾ. ಹಾಗೆ ಬ್ಲೆಸ್ ಕೂಡ ಮಾಡಿ. ಸುಮಾರು ದಿನದಿಂದ 2 ಕ್ವಶನ್ ಕೇಳ್ತಾನೆ ಇದ್ರಲ್ವ, ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಆನ್ಸರ್ ಮಾಡಿದೆ. ಇನ್ನು ನನ್ನ ತಮ್ಮ ಎಲ್ಲಿರೋದು ಅಂದರೆ ಇಲ್ಲೇ ಸಪ್ರೇಟಾಗಿ ಒಂದು ರೂಮ್ ಮಾಡಿಕೊಂಡು ಇರೋದು. ಇದು ನಾನು ಲಾಸ್ಟ್ ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ. ನಾನು ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಸುಮಾರು ಒಂದು 8:15 ಆಗೋಗಿತ್ತು ಅಂತ ಅನ್ಕೋತೀನಿ. ನನಗೆ ಅಷ್ಟಾಗಿ ಟೈಮ್ ಗೊತ್ತಿಲ್ಲ, ತುಂಬ ದಿನ ಆಯ್ತಲ್ಲ, ಹಾಗಾಗಿ ಮರೆತುಬಿಟ್ಟಿದ್ದೀನಿ. ಇನ್ನು ಇಲ್ಲಿ ಜನನೂ ಕೂಡ ಇರಲಿಲ್ಲ, ಎಲ್ಲ ಕಡಿಮೆ ಆಗಿಬಿಟ್ಟಿದ್ರು. ಅದಲ್ಲದೆ ನಾವು ವಾರದ ದಿನ ಹೋಗಿರಲಿಲ್ಲ ಆಯಿತಾ, ಬಿಡು ಇರೋ ದಿನ ಹೋಗಿದ್ವಿ. ಪಾಪು ಕಷ್ಟ ಆಗುತ್ತೆ ಅಂತ, ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದರು. ನಾವೇನೇ ಹೋದ ತಕ್ಷಣ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಇನ್ನೊಂದು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ದೇವ್ರಿಗೆ ಸೀರೆ ಕೊಡಬೇಕು ಅಂತ ಅಮ್ಮ ಅಂದ್ಕೊಂಡಿದ್ರಲ್ವ, ಆ ಸೀರೆ ತರಲಿಕ್ಕೆ ನನಗೆ ಹೇಳಿದರು. ನನಗೆ ಗೊತ್ತಿಲ್ಲ ಏನು ಹೇಳಿದರು ಅಮ್ಮ ಅಂದರೆ, ಹೋಗಿ ದೇವ್ರ ಸಾರಿ ಅಂತ ಕೇಳಿದ್ರೆ ಕೊಡ್ತಾರೆ ಅಂತ ಹೇಳಿದ್ರೆ, ನಾನು ಕೇಳಿದೆ, ಅಲ್ಲಿ ಕೊಟ್ಟರು, ತೊಗೊಂಡು ಬಂದೆ. ಅದರಲ್ಲಿ ಒಂದು 3-4 ಥರ ಬರುತ್ತಂತೆ. ಸ್ವಲ್ಪ ದೊಡ್ಡ ಸಾರಿ ತೊಗೊಂಡು ಬಂದರೆ ದೇವ್ರಿಗೆ ನೀಟಾಗಿ ಉಡಿಸ್ಬಿಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿಕೊಡ್ತಾರಂತೆ. ನಾನು ತೊಗೊಂಡೋಗಿರೋದು ಪುಟ್ಟ ಸಾರಿ ಆಯಿತಾ, ಅದನ್ನು ಉಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಹೇಳಿದ್ರು. ಅಯ್ಯೋ ಇದೇನು ನಾನು ಈ ಥರ ಮಾಡಿದೆ ಅಂದ್ಕೊಂಡು ಬೇಜಾರಾಗೋಯ್ತು ನನಗೇನೇ. ಆಮೇಲೆ ಹೇಳಿದ್ರು ಏನಿಲ್ಲ, ಪಾದದ ಹತ್ರ ಇಟ್ಟು ಪೂಜೆ ಮಾಡ್ತೀವಿ. ಕೆಲವೊಬ್ಬರಿಗೆ ಆಸೆ ಇರುತ್ತೆ, ಅವ್ರು ತೊಗೊಂಡು ಬಂದಿರೋ ಸೀರೆನ ದೇವಿಗೆ ಉಡಿಸಿ ಅಲಂಕಾರ ಮಾಡಬೇಕು ಅಂತೇಳಿ. ಹಂಗೆ ಆಸೆ ಇದ್ದರೆ ಸ್ವಲ್ಪ ದೊಡ್ಡ ಸಾರಿ ತೊಗೊಂಡು ಬರಬೇಕು ಅಂತೇಳಿ ಹೇಳಿದ್ರು ಅವರು. ನನಗೆ ಗೊತ್ತಿರಲಿಲ್ವಲ್ಲ. ಆಮೇಲೆ ನೋಡೋಣ, ನೆಕ್ಸ್ಟ್ ಟೈಮ್ ಏನಾದ್ರೂ ತೊಗೊಬೇಕಾದ್ರೆ ಈ ಥರ ನೋಡ್ಕೊಂಡು ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ನಮ್ಮ ಚೈನ್ ಕೊಡಬೇಕು ಅಂದ್ಕೊಂಡಿದ್ರಲ್ಲ, ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು. ದೇವ್ರಿಗೆಲ್ಲ ರೆಡಿ ಮಾಡಿಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ. ಈ ಕಡೆ ಅಪ್ಪು ಜಾಣನ ಕೂರಿಸ್ಕೊಂಡು ಆಡಿಸ್ತಾ ಇದ್ದಾರೆ. ಈ ದೇವ್ರಿಗೆ ಕೋಳಿದೊಂದು ಹರಕೆ ಇತ್ತಂತೆ, ಹಾಗಾಗಿ ಸಂತು ಹೋಗಿ ಕೋಳಿನೂ ಕೂಡ ತೊಗೊಂಡು ಬಂದು ಕೊಟ್ಟಿದ್ದ. ಅದನ್ನೇನೋ ಗೊತ್ತಿಲ್ಲ, ಜಾಣುಗೆ ಯಾವ ಥರ ಅನ್ನಿಸ್ತಾ ಇದೆಯೋ ಏನೋ, ಸುಮ್ಮನೆ ಅದನ್ನು ಹಿಡಿಲಿಕ್ಕೆ ಹೋಗೋದು, ಕತ್ತಿಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಅಮ್ಮ ಹೇಳ್ತಿದ್ರು, ಏನೋ ಮೂಕ್ ಪ್ರಾಣಿಗಳನ್ನ ಮಕ್ಳ ಹತ್ರ ಮುಟ್ಟಿಸ್ಬಾರ್ದು, ಅಂದರೆ ಮಾತು ಬರೆದಿರೋ ಪ್ರಾಣಿಗಳನ್ನ ಮುಟ್ಟಿಸ್ಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟಾಗಿ. ಕೆಲವೊಂದು ಕಡೆ ಹೇಳ್ತಾರೆ ಇನ್ನು ಮುಟ್ಟಿಸ್ಬಾರ್ದು ಮಾತು ಬರೋವರೆಗೂ ಅಂತ ಹೇಳ್ಬಿಟ್ಟು. ಇನ್ನು ಪೂಜೆ ಎಲ್ಲ ಚೆನ್ನಾಗಾಯಿತು. ಜನ ಕಡಿಮೆ ಇದ್ರು ಅಲ್ವಾ, ಹಾಗಾಗಿ ಒಂಚೂರು ನಿಧಾನಕ್ಕೆ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನನಗೆ ಸೀರೆ ಒಂದು ಈ ಥರ ಆಗಿಬಿಡ್ತಲ್ಲ, ಅದೊಂದು ಬೇಜಾರಾಗೋಯ್ತು. ಅಯ್ಯೋ ನನ್ನಿಂದ ಹಿಂಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನೀವು ಅಂದ್ಕೊಳ್ಬೋದು, ಏನು ಇವ್ರು ಇಷ್ಟೊಂದು ಹರಕೆ ಮಾಡ್ಕೊಂಬಿಟ್ಟಿದ್ದಾರಲ್ವಾ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತು, ನಾವು ತುಂಬ ವರ್ಷ ಗ್ಯಾಪ್ ತೊಗೊಂಡು ಮಗು ಮಾಡ್ಕೊಂಡಿದ್ದು ಅಂತೇಳಿ. ಹಾಗಾಗಿ ಎಲ್ಲರೂ ಕೂಡ ಒಂದು ಮನಸ್ಸಲ್ಲಿರುತ್ತಲ್ವ, ಎಲ್ಲರ ಮನಸ್ಸಲ್ಲೂ ಕೂಡ ಅಯ್ಯೋ ಏನಕ್ಕೋ ಅಂತ ಹೇಳ್ಬಿಟ್ಟು, ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಹರಕೆ ಮಾಡ್ಕೊಂಬಿಟ್ಟಿದ್ರು ನಮ್ಮ ಮನೆಯಲ್ಲಿ. ಇನ್ನೆಲ್ಲ ಹರಕೆಗಳನ್ನೂ ಕೂಡ ಇವಾಗ ಒಟ್ಟಿಗೆನೇ ತೀರಿಸಿದ್ದಾಯಿತು. ಇನ್ನು ಯಾವ ಹರಕೆನೂ ಇಲ್ಲ ಸದ್ಯಕ್ಕೆ. ಮಾಡ್ಕೊಂಡಿದ್ದ ಹರಕೆ ಎಲ್ಲ ಇವತ್ತಿಗೆ ಮುಗೀತು. ಇನ್ನು ಜಾಣನು ಕರ್ಕೊಂಡೋಗಿ ಒಳಗಡೆ ನಮಸ್ಕಾರ ಎಲ್ಲ ಮಾಡಿಸ್ಬಿಟ್ಟು ಕೊಟ್ಟರು. ಅವ್ರು ಹೇಳ್ತಿದ್ರು, ಪರವಾಗಿಲ್ಲ, ಧೈರ್ಯವಾಗಿದ್ದಾರೆ, ಅಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಡು ಬಂದು ಕೆಳಗಡೆ ಮಲಗಿಸಿದ್ರು ಆಯಿತಾ. ಅಮ್ಮ ಕೆಳಗಡೆ ಮಲಗಿಸ್ಬಿಟ್ಟು ಕೊಡಿ ಅಂತ ಅಂದರು. ಹಾಗಾಗಿ ಮಲಗಿಸಿದ್ರು. ಆವಾಗ ಶುರು ಮಾಡ್ಕೊಂಡ್ಬಿಟ್ರು ಅಳೋದನ್ನ. ಆಮೇಲೆ ಯಾರು ಸಮಾಧಾನ ಮಾಡಿದ್ರು ಕೂಡ ಸಮಾಧಾನ ಆಗ್ತಾಯಿಲ್ಲ ನೋಡಿ. ಯಾವಾಗಲೂ ಅಷ್ಟೇ, ಈ ಥರ ಹಳ್ಳಿಗೆ ಶುರು ಮಾಡ್ಕೊಂಡಾಗ ಅವ್ರ ಡ್ಯಾಡಿ ಏನಾದರೂ ಇದ್ದರೆ ಕಣ್ಣಿಗೆ ಕಾಣಿಸ್ತಿದ್ರೆ ಅವರೇ ಎತ್ಕೋಬೇಕು, ಅವರೇ ಸಮಾಧಾನ ಮಾಡಬೇಕು, ಆವಾಗಲೇ ಸಮಾಧಾನ ಆಗೋದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾನು ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ, ನಾನೇ ಮಾಡ್ತೀನಿ ಅಂತ ಹೇಳಿದೆ. ಸ್ವಲ್ಪ ಬೇಗ ಮಾಡಿಬಿಡೋಣ ಅಂತ ಅಮ್ಮ ಪಾಪು ನೋಡ್ಕೊತಾ ಇದ್ರು. ಅಪ್ಪು ಶಾಪ್ಗೆ ಹೋಗಿದ್ರು. ನಾನು ಸ್ವಲ್ಪ ಕಬಾಬ್ ಮಾಡಿಬಿಟ್ಟು ಒಂಚೂರು ಗ್ರೇವಿ ಮಾಡ್ತಾಯಿದ್ದೀನಿ. ಸಂತು ಕಬಾಬ್ ಮಾಡು ಅಂತ ಹೇಳಿದ್ದ, ಹಾಗಾಗಿ ಒಂಚೂರು ಬೇಗ ಆಗೋ ಥರ ಕಬಾಬ್ನ ರೆಡಿ ಮಾಡ್ಕೊಂಡ್ಬಿಟ್ಟೆ. ಅದು ಬೇಗನೆ ಆಗೋಗ್ಬಿಟ್ಟಿದೆ, ಮ್ಯಾರಿನೇಟ್ ಮಾಡಿಟ್ರೆ ಬೇಗ ಕರ್ಕೊಂಬಿಡ್ಬೋದು. ಇನ್ನು ಮಾಮೂಲಿ ಸ್ವಲ್ಪ ಮಸಾಲೆನೆಲ್ಲನೂ ಹಾಕ್ಬಿಟ್ಟು ಗ್ರೇವಿ ಥರ ಮಾಡಿದೆ, ಚೆನ್ನಾಗಾಗಿತ್ತು ಅಂತ ಹೇಳ್ತಾಯಿದ್ರು. ಚಿಕನ್ ಸ್ವಲ್ಪ ಈಸಿನೇ, ಬೇಗ ಮಾಡಿಬಿಡ್ಬೋದು. ಇನ್ನು ಬೆಳಗ್ಗೆಯಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಇವಾಗ ಬೆಳಗ್ಗೆನೇ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ತೋರಿಸ್ತೀನಿ. ಇವತ್ತು 5 ಗಂಟೆಗೆ ಎದ್ದಿದ್ದಾರೆ. 5 ಗಂಟೆಗೆ ಎದ್ಬಿಟ್ಟು ಒಂದೇ ಸಮನೆ ಹಠ, ಹೊರಗಡೆ ಹೋಗ್ಬೇಕು ಅಂತ. ಹಾಗಾಗಿ
ವಾಕಿಂಗ್ ಕರ್ಕೊಂಡು ಹೋಗಿ ನನ್ನನ್ನು ಅಂತ ಇವ್ರು ರೂಢಿ ಮಾಡಿಬಿಟ್ರಲ್ಲ. ಇನ್ನು ಎದ್ದ ತಕ್ಷಣ ಕರ್ಕೊಂಡು ಹೋಗ್ಬೇಕು ನಾವು. ಫುಲ್ ಪ್ಯಾಕಪ್. ಇವತ್ತು ಆಲೆ 6:15 ಅಂದರೆ ಇನ್ನೂ ಬೆಳಕಾಗಿಲ್ಲ ಅಲ್ವಾ ಅಪ್ಪು? ಇವಾಗ 6:15 ಟೈಮು. 5 ಗಂಟೆಯಿಂದ ಹೆಂಗೋ ನನ್ನ ಮಗನ ಸಮಾಧಾನ ಮಾಡಿದ್ದಾಯಿತು. ಹಂಗಾಗಿ ಇವಾಗ ವಾಕ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೇಗ ನಡೀರಿ ಕಂದ. ಮುಖ ಸಪ್ಪಗಿದೆ, ನಿದ್ದೆ ಬರುತ್ತಾನ, ಆದ್ರೂ ಮಲಗ್ತಾ ಇಲ್ಲ. ಸ್ವೆಟ್ರ್ ಹಾಕೊಂಬರಮ್ಮ, ಚಳಿ ಆಯ್ತದೆ. ಏನಿಲ್ಲ, ನಂಗೆ ರೂಢಿ. ನಡಿ. ಇನ್ನು ಸ್ವಲ್ಪ ವಾಕ್ ಮಾಡಿಕೊಂಡು ನಮ್ಮ ಶಾಪ್ ಹತ್ರನೇ ಬಂದ್ವಿ. ಯಾವಾಗಲೂ ಹಿಂಗೆ ಹಠ ಮಾಡ್ತಿರ್ಲಿಲ್ಲ, ಇವತ್ತೇ ಇಷ್ಟು ಹಠ ಮಾಡಿದ್ದು ನೋಡಿ. ನಿದ್ದೆನೇ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಮಲ್ಕೊಳ್ಳೋ ಥರನೇ ಸಪ್ಪು ಮುಖ ಮಾಡ್ಕೊಂಡಿದ್ದಾರೆ, ಆದರೆ ಮಲಗ್ತಾ ಇಲ್ಲ. ಮಲಗಿಸಿದ್ರು ಮಲಗ್ತಾ ಇಲ್ಲ. ಇನ್ನು ಅಪ್ಪು ಒಂಚೂರು ಶಾಪ್ ಹತ್ರನೇ ಕುತ್ಕೊಂಡು ಹೋಗೋಣ ಅಂತ ಹೇಳಿದ್ರ. ಹಂಗಾಗಿ ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ವಿ. ಅಪ್ಪು ಕ್ಲೀನೆಲ್ಲ ಮಾಡ್ಕೊಳ್ತಾ ಇದ್ರು. ಅದಾದಮೇಲೆ ಮನೆಗೆ ಬಂದ್ವಿ. ಅಷ್ಟರಲ್ಲಿ ಸಂತು ಕೂಡ ಬಂದು ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅಪ್ಪು ಹತ್ರ ಸರಿ ಮಾಡಿಸ್ಕೊಳ್ತಾ ಇದ್ದಿದ್ದು. ಡಿಕ್ಕಿ ಏನೋ ಲಾಕ್ ಆಗಿಬಿಟ್ಟಿತ್ತಂತೆ. ಡಿಕ್ಕಿ ಓಪನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವಂತೆ. ಹಾಗೆ ಅದಕ್ಕೆ ಅದು ಹೆಂಗೆ ಡಿಕ್ಕಿ ಓಪನ್ ಮಾಡೋದು ಅಂತೇಳಿ ತೋರಿಸ್ಕೊತಿದ್ದು. ಸದ್ಯ ಗಾಡಿ ಕೀನ ಡಿಕ್ಕಿಗೆ ಹಾಕಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೀನ ಡಿಕ್ಕಿಗೆ ಹಾಕ್ಬಿಟ್ಟು ಮರೆತುಬಿಟ್ಟು ಡಿಕ್ಕಿ ಕ್ಲೋಸ್ ಮಾಡಿಬಿಟ್ಟಿರ್ತೀವಿ. ಆವಾಗಂತೂ ತುಂಬ ಹಿಂಸೆ ಆಗುತ್ತೆ. ನಾವು ಹಂಗೆ ಅಂದ್ಕೊಂಡ್ವಿ, ಹಂಗೆ ಏನೋ ಮಾಡ್ಕೊಂಡು ಬಂದಿರೋದು ಅಂತೇಳಿ. ಆದರೆ ಹಂಗಾಗಿಲ್ಲ, ಇದು ಲಾಕ್ ಆಗಿಬಿಟ್ಟಿದೆ. ಅದು ಯಾರೋ ಕಡ್ಡಿ ಏನೋ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ. ಎಷ್ಟು ಓಪನ್ ಮಾಡಿದರೂ ಕೂಡ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ನೋಡೋಣ, ನಾವು ಸ್ವಲ್ಪ ಹೊತ್ತು ಟ್ರೈ ಮಾಡಿಬಿಟ್ಟು ಆಗಲಿಲ್ಲ ಅಂದರೆ ಗ್ಯಾರೇಜಿಗೆ ತೊಗೊಂಡೋಗಿ ಕೊಟ್ಟರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪು ಒಂದ್ಸಲ ನೋಡ್ತಾಯಿದ್ರು. ಆಗಲಿಲ್ಲ ಕೊನೆಗೂ ಕೂಡ. ಆಮೇಲೆ ಗ್ಯಾರೇಜಿಗೆ ತೊಗೊಂಡೋಗಿ ಕೊಟ್ಟಿದ್ದಾಯಿತು. ಇನ್ನು ರಾತ್ರಿ ಚಿಕನ್ ಎಲ್ಲ ಮಾಡಿದ್ವಲ್ವ, ಹಾಗಾಗಿ ನನಗೇನೋ ಬೆಳಗ್ಗೆ ತಿಂಡಿ ತಿನ್ಬೇಕಂತಲೇ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಒಂಚೂರು ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ತರಕಾರಿನೆಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಅದಕ್ಕೊಂಚೂರು ಓಟ್ಸ್ನ ಹಾಕ್ಬಿಟ್ಟು ಕುದಿಸ್ಕೊಂಡೆ ಅಷ್ಟೇ. ಚೆನ್ನಾಗಿ ಅನಿಸುತ್ತೆ, ಲೈಟಾಗಿರುತ್ತೆ. ಈ ರೊಟ್ಟಿಗೆ ಒಂಚೂರು ಖಾರ ಬೇಕು ಅನ್ನೋಂಗಿದ್ರೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಏನಾದರೂ ಕೂಡ ನೆಂಚ್ಕೊಳ್ಬೋದು. ಸ್ವಲ್ಪ ಮೊಸರು ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಮೊಸರು ಹಾಕ್ಕೊಂಡು ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೆ. ಯಾಕೋ ಇತ್ತೀಚೆಗೆ ಉಪ್ಪಿನಕಾಯಿ ತುಂಬಾ ಇಷ್ಟ ಆಗ್ತಾಯಿದೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ನಾನು. ಇನ್ನು ಮುಂದೆ ಕಡಿಮೆ ಮಾಡಬೇಕು. ಮಧ್ಯಾಹ್ನದಿಂದ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಜಾನುಗೆ ಇವತ್ತು ವ್ಯಾಕ್ಸಿನೇಷನ್ ಇದೆ. ಡೇಟ್ ಕೊಟ್ಟಿದ್ರು. 2 ಕೊಟ್ಟಿದ್ದೀವಿ. 2 ಅಲ್ಲ, ಒಂದು ಪಾಪದು ಸಪ್ರೇಟ್ ವ್ಯಾಕ್ಸಿನ್ದೇ ಫೈಲ್ ಅದು. ಹೌದಲ್ಲ. ತಿಂಗ್ಳಿಗೊಂದ್ಸಲ ಹೋಗ್ತಿದ್ದೋ ಮೊದಲೆಲ್ಲ. ಇವಾಗ ಒಂದು 3 ತಿಂಗಳು ಗ್ಯಾಪ್ ಆಯ್ತಲ್ಲ, ಹಂಗಾಗಿ ಮರ್ತೆ ಹೋಗ್ಬಿಟ್ಟಿದೆ. 2ನೇ ತಾರೀಕಿಗೆ ಕೊಟ್ಟಿದ್ದಾರೆ ಅಪ್ಪು. ಏನಿಲ್ಲ, ಒಂದು ವಾರ ಹೆಚ್ಚು ಕಮ್ಮಿ ಬರೋಕ್ಕೆ ಹೇಳಿದ್ರು. ಬಾ. ನನಗೆ ಈ ಥರ ವ್ಯಾಕ್ಸಿನೇಷನ್ಗೆ ಹೋಗ್ಬೇಕು ಅಂದಾಗ ಬೇಜಾರು, ಭಯ. ಇದು 6 ತಿಂಗಳು ವ್ಯಾಕ್ಸಿನೇಷನು. 6ನೇ ತಿಂಗ್ಳಿಗೆ ಹಾಕ್ತಾರೆ ನೋಡಿ, ತುಂಬಿದ ಮೇಲೆ 6 ತಿಂಗಳು ತುಂಬಿದ ಮೇಲೆ ಹಾಕ್ತಾರಲ್ಲ ಆ ವ್ಯಾಕ್ಸಿನೇಷನ್ನು. ನಾವು ಕಿವಿ ಚುಚ್ಚಿಸ್ಬೇಕಾದ್ರೆ ಈ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡೇ ಚುಚ್ಸೋಣ ಅಂತ ಅಂದ್ಕೊಂಡಿದ್ದು. ಆದರೆ ತುಂಬಿದ ಮೇಲೆ ಚುಚ್ಚಿಸ್ಬಾರ್ದು ಅಂತ ಹೇಳ್ತಿದ್ರಲ್ಲ, ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಆವಾಗಲೇ ಹೋಗಿದ್ರೆ ಅವ್ರು ಕೊಟ್ಟಿದ್ದ ಡೇಟ್ಗೆನೇ ಹೋದಂಗೆ ಆಗೋದು ಅಲ್ವಾ ಅಪ್ಪು? ಆದರೂ ಹೇಳಿದರು ಅನಿಸುತ್ತೆ ಲಾಸ್ಟ್ ಟೈಮ್ ಡಾಕ್ಟ್ರು. ಅವಾಗ 3ನೇ ತಿಂಗಳಿಗೂ ಹೇಳಿದರು, ಒಂದು ವಾರ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಆರಾಮಾಗಿ ಬನ್ನಿ, ಏನು ತೊಂದರೆ ಇಲ್ಲ ಅಂತ. ನೋಡ್ಬೇಕು ಇವತ್ತು ಜಾನು ಏನು ಮಾಡ್ತಾರೆ ಅಂತ ಹೇಳಿ. ಇವಾಗಂತೂ ನೋವೆಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಒದ್ದಾಡ್ಬಿಡ್ತಾನೆ ಇವತ್ತು. ನೋವು ಗೊತ್ತಾಗ್ತಾ ಇದೆ. ಆಮೇಲೆ ಅಮ್ಮ ಯಾರು, ಅಪ್ಪ ಯಾರು, ಅಜ್ಜಿ ಯಾರು, ಆಮೇಲೆ ಯಾರು ನಮ್ಮ ಮನೆಗೆ ಬರ್ತಾರೆ, ಯಾರು ಹೋಗ್ತಾರೆ, ಯಾರು ನಮಗೆ ತುಂಬ ಕ್ಲೋಸ್ ಇದ್ದಾರೆ ಎಲ್ಲ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇವಾಗ. ಹೌದು. ಹಂಗಾಗಿ ನಂಗೆ ಒಂಚೂರು ಭಯ, ಎಲ್ಲಿ ಜಾಸ್ತಿ ಹಠ ಮಾಡ್ತಾರೋ ಏನೋ ಅಂತೇಳಿ. ನೋಡೋಣ. ಜಾನು ಇನ್ನೂ ಮಲ್ಕೊಂಡಿದ್ದಾರೆ. ನಮ್ಮದು ಊಟ ಆಯಿತು. ಮಧ್ಯಾಹ್ನ ಮೇಲೆ ಹೋಗೋಣ ಅಂದ್ಕೊಂಡಿದ್ದೆ. ಇವತ್ತೊಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಹೋಗೋಣ ಅಂತ. ಇನ್ನು ಇವಾಗ ಹೊರಟ್ಬಿಡ್ತೀವಿ. ಎಬ್ಬಿಸ್ಕೊಂಡು ಹಂಗೆ ಕರ್ಕೊಂಡು ಹೋಗ್ತೀನಿ. ಇನ್ನು ಹೋದ ಕೂಡಲೇ ಮಾಮೂಲಿ ವೇಟ್ ಚೆಕ್ ಮಾಡಿಸ್ತಾ ಇರ್ತೀವಿ. ಮನೇಲೇನೇ ಒಂದೊಂದ್ಸಲ ನಾವು ಮಾಡ್ತೀವಿ, ಜಾನು ಎಷ್ಟು ವೇಟ್ ಗೇನ್ ಆಗಿದ್ದಾರಾ, ಕಡಿಮೆ ಆಗಿದ್ದಾರಾ ಅಂತ ಎಲ್ಲ ಹೇಳ್ಬಿಟ್ಟು. ಒಂದೊಂದ್ಸಲ ಮಕ್ಕಳು ವೇಟ್ ಗೇನ್ ಆಗ್ತಾರೆ, ಒಂದೊಂದ್ಸಲ ಕಡಿಮೆ ಆಗ್ತಾರೆ. ಹೇಳಲಿಕ್ಕೆ ಆಗಲ್ಲ ಅವ್ರು ಯಾವಾಗ ದಪ್ಪ ಆಗ್ತಾರೆ, ಯಾವಾಗ ಸಣ್ಣ ಆಗ್ತಾರೆ ಅಂತೇಳಿ. ಇನ್ನು ಜಾನು ಸ್ವಲ್ಪ ಗೇನ್ ಆಗಿದ್ರು, ಕಡಿಮೆ ಏನೂ ಆಗಿರಲಿಲ್ಲ. ಅವ್ರು ಹೇಳಿದ್ರು ಇಲ್ಲ ಇಂಪ್ರೂವ್ ಆಗಿದ್ದಾರೆ, ಗೇನ್ ಆಗಿದ್ದಾರೆ
ಇದ್ದಾರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಡಾಕ್ಟರ್ ಇನ್ನೂ ಬಂದಿರಲಿಲ್ಲ, ಅವರೇನೋ ರೌಂಡ್ಸ್ ಹೋಗಿದ್ರಂತೆ, ಇನ್ನೊಂದು 1/2 hour ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಮಕ್ಕಳಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಥರದ್ದೆಲ್ಲ ಇಟ್ಟಿದ್ದಾರಲ್ವ, ಅದ್ರಲ್ಲಿ ಜಾಣನ್ ಸ್ವಲ್ಪ ಹೊತ್ತು ಆಡ್ಸೋಣ ಅಂತೇಳಿ ಅಪ್ಪು ಕೂರಿಸ್ಕೊಂಡು ಆಡಿಸ್ತಾ ಇದ್ರು. ಜಾಣುಗೆ ಅಲ್ಲಿ ಕೂರಿಸಿದ್ಕೆ ಖುಷಿ ಆಯಿತು ಏನೋ ಗೊತ್ತಿಲ್ಲ, ಆದರೆ ಇನ್ನೊಂದು ಪುಟ್ಟ ಪಾಪನ ಕರ್ಕೊಂಡು ಬಂದರೆ ಆಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆ ಪಾಪನ ನೋಡಿದ ತಕ್ಷಣ ಇವರು ಖುಷಿ ಆಗಿಬಿಡ್ತು. ನೋಡಿ ಅದು ಹೆಂಗೆ ಸ್ಮೈಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ ಪಾಪನೂ ಅಷ್ಟೇ, ಅವರು ಸ್ಮೈಲ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ಹಾಗೆ ಇವರು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಂತೆ, ಅವರೇ ಬಂದು ಮಾತಾಡ್ಸಿದ್ರು, ಚೆನ್ನಾಗಿ ಮಾಡ್ತೀರಾ ವಿಡಿಯೋಸ್ ಎಲ್ಲ ಅಂತೇಳಿ. ಹಿಂಗೆ ಎಲ್ಲೇ ಹೋದರೂ ನಾವು ಯಾರಾದರೂ ಒಬ್ಬರು ಸಿಗ್ತಾರೆ, ಯಾರಾದರೂ ಒಬ್ಬರು ಮಾತಾಡಿಸ್ತಾರೆ. ಇನ್ನೊಂದೇನೆಂದರೆ ಮೊದಲೆಲ್ಲ ನನ್ನನ್ನು ಮಾತಾಡಿಸ್ತಾ ಇದ್ರು ಆಯಿತಾ. ಈಗ ಹೆಂಗೆ ಅಂದರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಈ ಥರ ಕೇಳ್ತಿದ್ರು ಆಯಿತಾ. ಇವಾಗ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಜಾಣು ಹೇಗಿದ್ದಾರೆ, ಜಾಣು ಚೆನ್ನಾಗಿದ್ದಾರಾ, ನಂಗೆ ಜಾಣು ನೋಡ್ಲಿಕ್ಕೆ ತುಂಬಾ ಇಷ್ಟ, ಅದಕ್ಕೆ ನಾವು ನಿಮ್ಮ ವಿಡಿಯೋಸ್ ನೋಡ್ತೀವಿ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಒಂಥರ ಖುಷಿ ಆಗುತ್ತೆ, ಎಲ್ಲರೂ ಕೂಡ ನನ್ನ ಮಗನ ಇಷ್ಟಪಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಸ್ವಲ್ಪ ಹೊತ್ತು ಹಾಗೇನೇ ಅಲ್ಲಿ ಇಲ್ಲಿ ಕೂರಿಸ್ಕೊಂಡು ಆಟ ಆಡಿಸ್ಬಿಟ್ಟು ಇವಾಗ ಇಂಜೆಕ್ಷನ್ ಮಾಡಿಸ್ಲಿಕ್ಕೆ ಅಂತೇಳಿ ಕರ್ಕೊಂಡು ಹೋದ್ವಿ. ಅದೇ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ, ಆ ಫುಡ್ ಕೊಡಲಿಕ್ಕಿಂತ ಮುಂಚೆ ಡಾಕ್ಟರ್ ಕೂಡ ಚೆಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅದನ್ನೇ ಡಾಕ್ಟರ್ ಇವಾಗ ಚೆಕ್ ಮಾಡ್ತಾ ಇದ್ದಾರೆ. ಹೈಟ್ ಎಷ್ಟಾಗಿದ್ದಾರೆ ಮತ್ತು ವೇಟ್ ಏನಾಗಿದೆ, ಇನ್ನು ಅಂದರೆ ಹೆಡ್ಡೆಲ್ಲ ನಿಂತಿದೆಯಾ ಏನು ಅಂತ ಎಲ್ಲ ಹೇಳಿ ಎಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಾಗಿದ್ದಾರೆ, ಆ್ಯಕ್ಟಿವ್ ಕೂಡ ಇದ್ದಾರೆ, ಏನು ತಲೆ ಕೆಡಿಸ್ಕೊಂಡ್ಬಿಡಿ, ನಾರ್ಮಲ್ ಆಗಿದ್ದಾರೆ ಅಂತ ಎಲ್ಲ ಹೇಳಿದ್ರು. ಈ ಇಂಜೆಕ್ಷನ್ ಕೂಡ ಮಾಡಿದ್ರು, ಅಂದರೆ ವ್ಯಾಕ್ಸಿನೇಷನ್ ಹಾಕ್ಸಿದ್ರು. ನಾನು 2 ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು 1 ಹಾಕಿದ್ರು ಈ ಸಲ. ಆಗೈತೆ ಆಯ್ತು ಇನ್ನು ಜಾಣದು ವ್ಯಾಕ್ಸಿನೇಷನ್ ಆಯಿತು. ಈ ಸಲ ಒಂದೇ ಇಂಜೆಕ್ಷನ್ ಇದ್ದಿದ್ದು, ಲಾಸ್ಟ್ ಟೈಮ್ 2 ಇತ್ತಲ್ಲ, ಆ ಥರ ಎಲ್ಲ ಇರಲಿಲ್ಲ. ಇನ್ನು ಜ್ವರನೂ ಕೂಡ ಬರಲ್ವಂತೆ, ಜ್ವರ ಬರಲ್ಲ ಅಂತ ಹೇಳಿದ್ದಾರೆ. ಇನ್ನು ನಾರ್ಮಲ್ ಆಗಿದ್ದಾರೆ, ತುಂಬ ಅಳೋದು ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಇಂಜೆಕ್ಷನ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಹೊತ್ತಿದ್ದು, ಅದಾದಮೇಲೆ ನಮ್ಮ ಕ್ಷಣಕ್ಕೆ ಮರ್ತ್ಬಿಟ್ರಲ್ವ ಅಪ್ಪು. ಅದೇನು ನೋವೇನು ಗೊತ್ತಾಗಲ್ಲ, ಈ ಸೂಜಿ ಹಾಕ ಚಿಕ್ಕದಲ್ವಾ. ಈಗ ನೋಡಿ 2 ಹಾಕಿದ್ರೆ ಭಯ ಪಡ್ಕೊಳ್ಳೋಣ, ಒಂದಕ್ಕೆ ಹಂಗೂ ಕಿರ್ಚ್ದ ಅಷ್ಟೇ, ಎತ್ಕೊಂಡ್ಮೇಲೆ ಸುಮ್ಮನೆ ಆಗೋದು. ಇನ್ನು ನೋಡಿ ಗಾಡಿಗಳಂದ್ರೆ ತುಂಬ ಇಷ್ಟ ನನ್ನ ಮಗನಿಗೆ, ಎಲ್ಲೋದ್ರೂ ಸಹ ಹಿಂಗೆ ನೋಡ್ತಾ ಕೂತಿರೋದು, ಅದಕ್ಕೆ ನಿದ್ದೆ ಮಾಡಲ್ಲ ನಾವು ಹೊರಗಡೆ ಬಂದಾಗ. ಅದು ಇಷ್ಟ ಅಂತ ಏನಿಲ್ಲ ಕಣಮ್ಮ, ಹೊಸದಲ್ವಾ, ನೋಡಿದಾಗ ಅವಕ್ಕೆ ಏನೋ ಅಬ್ಸರ್ವೇಷನ್ ಅಷ್ಟೇ. ನಮ್ಗಂಗೆ ಅನ್ಸುತ್ತೆ, ಓ ಗಾಡಿ ಇಷ್ಟಪಡ್ತಿದಾರೇನೋ, ಇಲ್ಲಾಂದ್ರೆ ಹಸು ನೋಡ್ತಿದ್ರೆ ಹಸು ಇಷ್ಟ ಆಗ್ತಿದೆಯೇನೋ ಅಂತ ಹೇಳಿ. ಒಂದೊಂದು ಮಕ್ಳಿಗೆ ಒಂದೊಂದ್ರ ಮೇಲೆ ಜಾಸ್ತಿ ಗಮನ ಇರುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಇನ್ನು ಈ ಕಡೆಯಿಂದ ಹೋದಾಗ ಬಿಸಿಲು ಶುರುವಾಗ್ಬಿಡುತ್ತೆ, ಜಾಣಕ್ಕೆ ಸ್ವಲ್ಪ ಕವರ್ ಮಾಡಬೇಕು. ಹಾಗೆ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿ ದಿನದ ಬ್ಲಾಗ್ನ ನೀವು ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಬಾಯ್.